ಅಧ್ಯಕ್ಷರಾದಂತ ಅಶೋಕ್ ಬಗ್ಲಿಜಿರವ್ರೆ ಮತ್ತು ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಯಾವತ್ತೂ ಕರ್ನಾಟಕದ ವಿಷಯ ಬಂದಾಗ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದು ನಾವು ಉಲ್ಲೇಖ ಮಾಡ್ತೀವಿ ಪ್ರತಿ ಸಂದರ್ಭದಲ್ಲೂ. ಆದ್ರೆ ವಿಶೇಷವಾಗಿ ಇವತ್ತು ಯಾವತ್ತೋ ನಮಗ್ ಬಹಳ ಮನ್ಸಿಗೆ ನೋವಾಗ್ತದೆ. ಗುಲ್ಬರ್ಗಾ ಜಿಲ್ಲೆಯ ವಿಷಯ ಬಂದಾಗ, ಹಿಂದಿನ ಗುಲ್ಬರ್ಗಾ ಇವತ್ತಿನ ಕಲಬುರ್ಗಿ ಇರ್ಬೋದು, ಬಂದಾಗ ಸ್ವಲ್ಪ ಇದು ಮನ್ಸಿಗೆ ನೋವು ಅಂತ ಘಟನೆಗಳು ಇವತ್ತಿಲ್ಲಿ ಆಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಪ್ರಸ್ತಾಪ ಮಾಡ್ದಂಗೆ ಏನ್ ಹಿಂದಿನ ಈ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ್ ಚೈತನ್ಯ ಶಿವಲಿಂಗದ ಒಂದು ವಿಷಯದಲ್ಲಿ ಅಲ್ಲಿ ಆದಂತ ಘಟನೆಗಳು, ಯಾವತ್ತು ಮಾರಣಾಂತಿಕ ಹಲ್ಲೆಗಳು ನಮ್ಮ ಪಕ್ಷದ ಮುಖಂಡರ ಮೇಲೆ ಆದಂತದ್ದು, ಮತ್ತೆ ಯಾವ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಇರಬಹುದು, ಕಂದಾಯ ಇಲಾಖೆ ಇರಬಹುದು, ಈ ಎಲ್ಲ ಇಲಾಖೆ ಅಧಿಕಾರಿಗಳ ಮೇಲೆ ಆದಂತ ಒಂದು ಹಲ್ಲೆಗಳು, ಅವರಾಗ ಕೂಡ ಕೇಸ್ ಮಾಡಿದ್ದು ಇತ್ತೀಚಿನ ಸರ್ಕಾರ ಅದನ್ನ ವಾಪಸ್ ಪಡಿತದಂತಂದ್ರೆ ಇದಕ್ಕಿಂತ ನಾಚಿಕೆಗೇಡ್ ಸಂಗತಿ ಮತ್ತೊಂದಿಲ್ಲ. ಯಾಕಂದ್ರೆ ಇದು ಸರ್ಕಾರದ ವಿರುದ್ಧ ಆದಂತದ್ದು. ಅಂದ್ರೆ ಏನ್ ನಿಮ್ಮ ಮನಸ್ಸಿನಲ್ಲಿ ಇರೋಂಥದ್ದು ಏನ್ ವಿಷಯ, ಇದು ತುಷ್ಟೀಕರಣ ನೀತಿನ ನಿಮ್ಮದು ಅನ್ನೋಂಥದ್ದು ಕೇಳಕ್ ಬಯಸ್ತೇವೆ ನಾವು. ತದನಂತರ ಅದೇ ಒಂದು ಸಂದರ್ಭದಲ್ಲಿ ಇದಕ್ ವಿರುದ್ಧವಾಗಿ ಅಲ್ಲಿ ಆದಂತ ಘಟನೆಗೆ ಒಂದು ಈ ಏನು ಕೇಸನ್ನ ವಾಪಸ್ ಪಡಿದಂತ ನಿರ್ಣಯವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಅದರ ವಿರುದ್ಧ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂತ ಶ್ರೀಯುತ BY ವಿಜೇಂದ್ರಜಿ ಅವರ ನೇತೃತ್ವದಲ್ಲಿ ಇಡೀ ವಿಭಾಗ ಅಂದ್ರೆ ನಮ್ಮ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ಎಲ್ಲಾ ಜಿಲ್ಲೆಯ ಮುಖಂಡರುಗಳು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ್ಕೊಂಡು ಇದನ್ನ ಒಂದು ಬೃಹತ್ ಪ್ರತಿಭಟನೆ ಹೋರಾಟವನ್ನ ನಾವು ಹಮ್ಮಿಕೊಂಡಿದೀವಿ. ಆ ಸಂದರ್ಭದಲ್ಲಿ ಎಲ್ಲರೂ ಮಾತಾಡಿದ್ದಾರೆ. ಯಾರೂ ಏನು ತಮ್ಮ ವಿಷಯ ಬಿಟ್ಟು ವಿಷಯಾಂತರವಾಗಿ ಯಾರು ಮಾತಾಡಿಲ್ಲ. ಮತ್ತೆ ಯಾವುದೂ ಸೌಹಾರ್ದ, ಈ ಸಮಾಜದ ಸೌಹಾರ್ದವನ್ನ ಕೆಡಿಸುವಂತ ವಿಚಾರಗಳನ್ನ ಯಾರೂ ಪ್ರಸ್ತಾಪ ಮಾಡಿಲ್ಲ. ಅದರಲ್ಲಿ ವಿಶೇಷವಾಗಿ ನಮ್ಮ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು, ಇವತ್ತು ನಾವು ಒಂದು ಗಮನಿಸಬೇಕು, ಅವರ ಮನೆತನ, ಅವ್ರ ತಂದೆಯವರಾದಂತ ದಿವಂಗತ ಚಂದ್ರಶೇಖರ್ ಪಾಟೀಲ್ ಇರಬಹುದು, ಅರುಣಾ ತಾಯಿ ಅವ್ರು ಇರಬಹುದು, ಮತ್ತೆ ಅವರು ಕೂಡ 2 ಬಾರಿ ಶಾಸಕರಾಗಿ ಈ ನಗರವನ್ನ ಪ್ರತಿನಿಧಿಸಿದಂತದ್ದು ನಾವು ಕಂಡಿವಿ. ಇವತ್ತು ಅಂತ ಅಧಿಕಾರ ಇದ್ದಾಗೂ ಕೂಡ ಯಾವುದೇ ಒಂದೇ ಒಂದು ಘಟನೆ, ಇಂಥ ಅವಾಚ್ಯ ಶಬ್ದ ಬಳಕೆ ಇರಬಹುದು, ಅಥವಾ ಮತ್ತೆ ಅವ್ರ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇರಲಾರ್ದಂತ ಒಂದು ರಾಜಕೀಯ ಜೀವನದಲ್ಲಿ ಬಂದಂತವ್ರು ಈ ಸಂದರ್ಭದಲ್ಲಿ ಮಾತಾಡ್ತಾ ಕೆಲವು ಹಿಂದೆ ಆದಂತ ವಿಷಯಗಳನ್ನ ಅವ್ರು ಮೆಲಕ್ ಹಾಕಂತ ಸಹಜವಾದಂತ ಪ್ರಕ್ರಿಯೆಯಲ್ಲಿ ಅವ್ರ ಅದರಲ್ಲಿ ಯಾವುದೋ ಇದು ಇಲ್ಲಂತ ಸಂದರ್ಭದಲ್ಲಿ ಅದನ್ನ ಇವತ್ತು ಇಟ್ಕೊಂಡು ಹಲವಾರು ಕಾಂಗ್ರೆಸ್ ಮುಖಂಡರು, ಕಾರ್ಪೊರೇಟರ್ಗಳು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ ಇಲ್ಲ ಸಲ್ಲದ ಏನೋ ಅಪವಾದನೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ಅದರಲ್ಲಿ ಪ್ರತಿಯೊಂದು ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿರುವಂತ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಜನ ನಾಯಕರು ನಮ್ಮ ಪಕ್ಷದ ಬಗ್ಗೆ ಮತ್ತು ನಮ್ಮ ಪಕ್ಷದ ನಾಯಕರಾದಂಥ ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವ್ರ ಬಗ್ಗೆ ಸಾಕಷ್ಟು ಅವಹೇಳನಕಾರಿಯಾಗಿ ನಿಂದಿಸುವಂಥ ಮತ್ತು ಅವರಿಗೆ ಅಪಮಾನ ಮಾಡುವಂಥ ಮಾತುಗಳು ನಿರಂತರವಾಗಿ ನಾವು ಇವತ್ತು ಸೋಷಿಯಲ್ ಮೀಡಿಯಾದ ಒಂದು ಮಾಧ್ಯಮದಲ್ಲಿ ಕೂಡ ನೋಡಿದ್ವಿ. ಅವತ್ತು ದತ್ತಾತ್ರೇಯ ಪಾಟೀಲ್ ರೇವೂರ್ ಆ ಒಂದು ಪ್ರತಿಭಟನೆಯಲ್ಲಿ ಮಾತನಾಡುವಾಗ ಹಿಂದಿನ ಸಾಂದರ್ಭಿಕವಾಗಿ ನಡೆದಂಥ ಘಟನಾ ಬಗ್ಗೆ ಮೆಲಕನ್ನು ಹಾಕುತ್ತಾ ಮುಂದಿನ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನಡೀತಿರುವಂಥ ಒಂದು ಘಟನಾವಳಿ ಬಗ್ಗೆ ಇವತ್ತು ಅವರು ಮಾತನಾಡಿರೋದು ತಾವೆಲ್ಲ ಕೂಡ ಗಮನಿಸಿದ್ದೀರಿ. ಅದೇ ಒಂದು ನೆಪವಾಗಿಟ್ಟುಕೊಂಡು ಇವತ್ತು ಅವರು ತೇಜಾವಧಿ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇಲ್ಲ ಸಲ್ಲದ ರೀತಿಯಲ್ಲಿ ಇಡೀ ಅವರ ಕುಟುಂಬವನ್ನು ಅಪಮಾನ ಮಾಡುವ ರೀತಿಯಲ್ಲಿ ಇವತ್ತು ಮಾತನಾಡೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇವತ್ತು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಾಯ್ತು. ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಮೊದಲನೇದಾಗಿ ತಮ್ಮ ಸಂಸ್ಕೃತವನ್ನು ತಮ್ಮ ಸಂಸ್ಕೃತಿಯನ್ನು ತಾವು ನೆನಪು ಮಾಡ್ಕೊಳ್ಬೇಕು. ಇವತ್ತು ಇಲ್ಲಿರುವಂತ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಭೆಯಲ್ಲಿ ಮಾತನಾಡುವಾಗ ಭಾರತೀಯ ಜನತಾ ಪಕ್ಷದ ನಾವು ಮನಸ್ಸು ಮಾಡಿದ್ರೆ ಭಾರತೀಯ ಜನತಾ ಪಕ್ಷದ ಯಾವ ಕಾರ್ಯಕರ್ತರು ಕೂಡ ತಿರುಗಾಡುವ ಹಂಗಿಲ್ಲ ಅಂತನ್ನುವ ಒಂದು ಉಡ್ಡಡತನದ ಹೇಳಿಕೆ ಆ ಸಂದರ್ಭದಲ್ಲಿ ಕೊಟ್ಟಾಗ ಇದೇ ಪೊಲೀಸ್ ಇಲಾಖೆ ಏನೋ ಕ್ರಮ ತೆಗೆದುಕೊಳ್ಳಿಲ್ಲ. ಅದೇ ರೀತಿಯಾಗಿ ಇವತ್ತು ಅಪ್ಪುಗೌಡರಿಗೆ, ಇವತ್ತು ನಮ್ಮ ದತ್ತಾತ್ರೇಯ ಪಾಟೀಲ್ ಅವರಿಗೆ ಇವತ್ತು ಮನೆಯಿಂದ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಇವತ್ತು ಬೆದರಿಕೆ ಹಾಕುವಂತ ಕೆಲಸ ಇವತ್ತು ಅಲ್ಲಿರುವಂತ ಪುಡಾರಿಗಳು ಮಾಡಿದಾಗ ಕೂಡ ಇವತ್ತು ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಿಲ್ಲ. ಸಾಂದರ್ಭಿಕವಾಗಿ ಹಿಂದಿನ ಸಂದರ್ಭದಲ್ಲಿ ಮೊದಲು ಏನು ಮಾತುಕತೆ ಭಾಷಣ ಆಗಿದ್ದು ಕಲಬುರಗಿ ಜಿಲ್ಲೆ ಅಂತ ಅನ್ನೋದು ಪ್ರಸ್ತಾಪ ಮಾಡಿದಾಗ ಅದು ಒಂದೇ ನೆಪ ಇಟ್ಕೊಂಡು ಇವತ್ತು ಕೇಸ್ ಹಾಕುವಂತ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಅಂತ ಅನ್ನೋ ಮಾತನ್ನು ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ.
ಇದುವಾಗಿ ನೀವು ಮಾಡಂತ ಹೇಳಿದ್ದಾರೆ. ನಾವ್ ಏನ್ ಹೇಳಕ್ ಬಯಸ್ತೀವಿ ಅಂತಂದ್ರೆ ಆ ಸಂದರ್ಭದಾಗ ಅಪ್ಪಗೌಡ್ರು ಏನ್ ಮಾತಾಡಿದಾರ ಅವ್ರು ಮಾಜಿ ಶಾಸಕರು 2 ಟೈಮ್ ಶಾಸಕರಿದ್ದಾರೆ. ಅಂಡ್ ದಿವಂಗಿತ ಕಮರುಲ್ ಇಸ್ಲಾಂ ಬಾರೆ ಹೇಳಿದ್ದಾರೆ, ಅದರ ಬಾರೆಗ ಕಂಪ್ಲೇಂಟ್ ತಗೊಂಡಿದ್ದಾರೆ. ನಮ್ಮ ಅಪ್ಪಗೌಡ್ರು ಶಾಸಕರ ಮಾಜಿ ಶಾಸಕರು ಇದ್ದ ಸಲಕ ಅವ್ರೀಗ ಧಮಕಿ ಕೊಡ್ತಾ ಇದ್ದಾರೆ. ಅವ್ರೀಗ ನಿಮ್ ಮನಿ ಹೊರ ಬರಕ್ ಬರಲ್ಲ, ನಿಮ್ ಕಾಲ್ ಮುರಿತೀವಿ, ನಿಮ್ ಇದು ಮಾಡ್ತಾರ. ಕಮಿಷನರಿ ನಾವು ಒಂದೇ ಕೇಳಿದ್ವು, ನೀವು ಟೋಟಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಂಗ್ರೆಸ್ ಪರವಾಗಿ ಅದ ಏನು ಜನ ಪರವಾಗಿದ್ದೀರಿ? ನಮ್ ಒಂದೇ ಪ್ರಶ್ನೆ ಅದ. ಅದಕ್ಕ ಅವ್ರನ್ನೂ ಕೇಸ್ ತಗೊಂಡಿರಿ, ನಮ್ನು ಕೇಸ್ ತಗೋರಿ. ಒಂದ್ ಮಾತು ಹೇಳಕ್ ಬಯಸು, ನಮ್ಮ ಅಪ್ಪುಗೋಡ್ ಹಿಂದ ನಾವು ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ನಿಂತಿದ್ದೋ. ಅವ್ರೀಗ ನೀವು ಯಾವುದೇ ತರ ನೀವು ನಾಟಕ ಮಾಡ್ರಿ, ಯಾವುದೇ ತರ ಧಮಕಿ ಕೊಡ್ರಿ, ನಾವು ಅಂಜೋರಲ್ಲ, ನಾವು ಹಿಂದ್ ಸರಿಯವರಲ್ಲ. ನಮ್ದು ಏನದ ಸ್ಟ್ಯಾಂಡ್ ಇದು ಮಾಡ್ತೀವೋ ಅವ್ರ ಕೇಸ್ ಹೆಂಗ್ ತಗೊಂಡಿರಿ, ನಮ್ ಕೇಸ್ ತಗೋಬೇಕು. ಅವ್ರ ಮ್ಯಾಗ್ನು FIR ಮಾಡಿರಿ, ನಮ್ ಮ್ಯಾಗ್ನು ನಮ್ದು FIR ತಗೋರಿ ಅಂತ ನಮ್ಮ ಅಷ್ಟೇ ಬಿಡ್ತೀವಿ.